ಹಾಯ್ ಹಲೋ ನಮಸ್ಕಾರ. ಜಸ್ಟ್ ಟಾಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಬಿಗ್ ಬಾಸ್ ಅನ್ನೋ ಒಂದು ಪ್ಲ್ಯಾಟ್ಫಾರ್ಮಿಂದ ಹೊರಗೆ ಬಂದ ಮೇಲೆ ಗಿಲ್ಲಿ ಅವರು ಮುಟ್ಟಿದ್ದೆಲ್ಲ ಬಂಗಾರನೇ, ಅಷ್ಟು ಲಕ್ ಬಂದು ಕೂತ್ಕೊಂಡ್ಬಿಟ್ಟಿದೆ ಅವ್ರ ತಲೆ ಮೇಲೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಕರ್ನಾಟಕದ ಜನ ಕೈ ಹಿಡಿದ್ರೆ ಯಾವ ರೀತಿ ಒಬ್ಬ ನಟ ಬೆಳಿತಾನೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಗಿಲ್ಲಿ ಅಂತಲೇ ಹೇಳ್ಬೋದು. ಇದೀಗ ಗಿಲ್ಲಿಗೆ ನಮ್ಮ ಲಕ್ಕಿ ಸ್ಟಾರ್, ರಾಕಿಂಗ್ ಸ್ಟಾರ್ ಕೂಡ ಕೈ ಹಿಡೋಕೆ ಶುರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಎಸ್, ಗಿಲ್ಲಿಗೆ ಸಪೋರ್ಟ್ ಸಿಕ್ಕಾಯಿತು. ಇನ್ನೇನಿದ್ರು ಗಿಲ್ಲಿ ಬೆಳೀತಾ ಇರೋದೇ, ಸಿನಿಮಾ ಮಾಡ್ತಾ ಇರೋದೇ ಅಂತಲೂ ಕೂಡ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಯಾಕೆ ಈ ಒಂದು ಮಾತನ್ನು ಹೇಳ್ತಿದ್ದಾರೆ, ಏನಿದರ ವಿಷಯ ಇರಬಹುದು ಅನ್ನೋದ್ರ ಬಗ್ಗೆ ನನ್ನ ಇವತ್ತಿನ ಈ ಒಂದು ವಿಡಿಯೋ ಆಗಿರುತ್ತೆ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಬಹುದು. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ಒಂದು ಲಕ್ಕಿ ಮ್ಯಾನ್ ಗಿಲ್ಲಿ ಕಥೆನ ಶುರು ಮಾಡೋಣ. ಲಕ್ಕಿ ಮ್ಯಾನ್ ಅಂತ ಕರೆದೆ ಯಶ್ ಅವ್ರನ್ನ, ಯಾಕಂತ ನಿಮ್ಗೆಲ್ರಿಗೂ ಕೂಡ ಗೊತ್ತು. ಅವರ ಒಂದು ಪರಿಶ್ರಮದಿಂದ, ಅವರ ಒಂದು ಹಠದ ಸ್ವಭಾವದಿಂದ, ಅವರು ನಾ ಹೀಗೆ ಇರಬೇಕು, ಹೀಗೆ ಬೆಳಿಬೇಕು ಅಂದ ಎಲ್ಲ ಒಂದು ಸ್ಟೆಪ್ ಬೈ ಸ್ಟೆಪ್ ಏನು ಹೇಳ್ತಾರೋ ಅದನ್ನು ಮಾಡ್ಕೊಂಡು ಹೋಗಿ ಇವತ್ತು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ನಿಂತ್ಕೊಂಡಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಅವರು. ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ಹುಡುಗ ತನ್ನ ಕನಸುಗಳನ್ನು ನಂಬಿಕೊಂಡು ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟು ಮೊದಲಿಗೆ ಟಿ ವಿ ಧಾರಾವಾಹಿಗಳಲ್ಲಿ ಅಭಿನಯಿಸಿ ಸಣ್ಣ ಸಣ್ಣ ಪಾತ್ರಗಳ ಮೂಲಕ ಪ್ರವೇಶಿಸಿ ಕಠಿಣ ಪರಿಶ್ರಮದಿಂದ ನಾಯಕನಾಗಿ ಬೆಳೆದ್ರು ನಮ್ಮ ಯಶ್ ಅವರು ಅಂತಲೇ ಹೇಳ್ಬೋದು. ಮೊಗ್ಗಿನ ಮನಸ್ಸು ಚಿತ್ರದ ಮೂಲಕ ಗುರುತಿಸಿಕೊಂಡು ನಂತರ ಗೂಗ್ಲಿ, ರಾಜಾಹುಲಿ, ಗಜಕೇಸರಿ, ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಸಖತ್ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟ ಮೇಲೆ ಬಿಡಿ ಮತ್ತೆ ಹಿಂದಿರುಗಿ ನೋಡಿರುವ ಮಾತೇ ಇಲ್ಲ ಅಂತಲೇ ಹೇಳ್ಬೋದು. ಆದರೆ ಅವರ ಜೀವನವನ್ನು ಸಂಪೂರ್ಣವಾಗಿ ಬದಲಿಸಿದ ಸಿನಿಮಾ KGF ಚಾಪ್ಟರ್ 1 ಅಂತಲೇ ಹೇಳ್ಬೋದು. ರಾಕಿ ಬಾಯ್ ಆಗಿ ಪಾತ್ರವು ಕನ್ನಡದ ಮಾತ್ರವಲ್ಲ, ಇಡೀ ಭಾರತ ಮತ್ತು ವಿದೇಶಗಳಲ್ಲಿಯೂ ಅವರಿಗೆ ಅಪಾರ ಅಭಿಮಾನವನ್ನು ತಂದುಕೊಡ್ತು, ಅಭಿಮಾನಿಗಳನ್ನು ಹುಟ್ಟಿಸ್ತು ಅಂತಲೇ ಹೇಳ್ಬೋದು. KGF ಚಾಪ್ಟರ್ 2 ಭಾರತೀಯ ಚಿತ್ರರಂಗದ ಅತಿ ದೊಡ್ಡ ಬ್ಲಾಕ್ ಬಸ್ಟರ್ ಹಿಟ್ ಅಂತ, ಅವರ ಒಂದು ಜೀವನವನ್ನೇ ಬದಲಿಸಿದ ಸಿನಿಮಾ ಅಂತ ಆಗೋಯಿತು. ನಮ್ಮ ಕನ್ನಡವೂ ಕೂಡ ಪ್ಯಾನ್ ಇಂಡಿಯಾ ಆಗಿ ನಮ್ಮ ಕನ್ನಡದ ಒಂದು ಪತಾಕೆಯನ್ನು ಇಡೀ ದೇಶಕ್ಕೆ ಒಂದು ಸಾರಿದ ಆ ಒಂದು ಸಿನಿಮಾದ ನಾಯಕನಾಗಿ ಅವರು ಗುರುತಿಸ್ಕೊಂಡಿದ್ದು, ಅವರ ಒಂದು ಪಾತ್ರ ಆಗಿರ್ಬೋದು, ಆ ಪಾತ್ರಕ್ಕೆ ಅವರು ಜೀವ ತುಂಬಿರೋದಾಗಿರ್ಬೋದು, ಅಮೇಝಿಂಗ್ ಅಂತಲೇ ಹೇಳ್ಬೋದು. ಕನಸು ಕಾಣುವ ಪ್ರತಿಯೊಬ್ಬರಿಗೂ ಯಶ್ ಅವರ ಜೀವನ ಒಂದು ಪ್ರೇರಣೆ ಅಂತಲೇ ಹೇಳ್ಬೋದು. ಯಶಸ್ಸು ಒಂದು ದಿನದಲ್ಲಿ ಬರೋದಲ್ಲ, ನಿರಂತರ ಪರಿಶ್ರಮ ಮತ್ತು ಆತ್ಮವಿಶ್ವಾಸದಿಂದ ಅದು ಸಾಧ್ಯ. ಅಂತಹದ್ದೇ ಕನಸನ್ನು ಇಟ್ಕೊಂಡು, ಅಂತಹದ್ದೇ ಪರಿಶ್ರಮವನ್ನು ಪಟ್ಕೊಂಡು ಸಣ್ಣ ಪುಟ್ಟ ಶೋಸ್ಗಳಲ್ಲಿ ತಮ್ಮ ನಗುವಿನ ಪಟಾಕಿಯನ್ನು ಹರಿಸಿ ಎಲ್ಲರ ಮುಖದಲ್ಲಿ ನಗುವನ್ನು ತರಿಸಿ ಒಂದು ಸಣ್ಣ ಕಾಮಿಡಿ ಮೂಲಕ ಎಲ್ಲರ ಮನಸ್ಸನ್ನು ಗೆದ್ದು ಬಿಗ್ ಬಾಸ್ ಅಂತಹ ಒಂದು ದೊಡ್ಡ ವೇದಿಕೆಗೆ ಹೋಗಿ ಅಲ್ಲಿ ಕರ್ನಾಟಕದ ಜನರನ್ನು ಮನರಂಜಿಸಿ ನಂತರ ಕರ್ನಾಟಕ ಜನ ಇವತ್ತು ಅವರ ಕೈ ಹಿಡಿದಿದ್ದಾರೆ. ಅವರು ಬೇರೆ ಯಾರೂ ಅಲ್ಲ, ಗಿಲ್ಲಿ ನಟ ಅವರು ಕೂಡ ಸಾಕಷ್ಟು ಕಷ್ಟಗಳನ್ನು ಪಟ್ಟು ತಮ್ಮ ಪ್ರತಿಭೆ ಮೂಲಕ ಇವತ್ತು ಇಂಡಸ್ಟ್ರಿಗೆ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದಾರೆ, ಸಿನಿಮಾ ಕೂಡ ಮಾಡ್ತಾ ಇದ್ದಾರೆ. ಈಗ ಅವರಿಗೆ ಬಿಗ್ ಸಪೋರ್ಟ್ ಆಗಿ ನಿಲ್ಲಬಹುದು ಯಶ್ ಅವರು ಅನ್ನೋ ಎಲ್ಲ ಭರವಸೆಗಳು ಕೂಡ, ಒಂದಿಷ್ಟು ಟಾಕ್ಸ್ಗಳು ಕೂಡ ಇದೆ ಅಂತಲೇ ಹೇಳ್ಬೋದು. ಇದಕ್ಕೆ ಕಾರಣ KVN ಪ್ರೊಡಕ್ಷನ್ ಅಂತಲೇ ಹೇಳ್ಬೋದು. ಇವಾಗ ಯಶ್ ಅವರು ಸಿನಿಮಾ ಮಾಡ್ತಾ ಇರುವ ಪ್ರೊಡಕ್ಷನ್ ಕೂಡ KVN ಪ್ರೊಡಕ್ಷನ್ ಆಗಿರುತ್ತೆ. ಹಾಗೆ ಗಿಲ್ಲಿ ಅವರು ಕೂಡ KVN ಪ್ರೊಡಕ್ಷನ್ನಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ. ಇವಾಗ ಹೊಸ ಸಿನಿಮಾ KVN ಪ್ರೊಡಕ್ಷನ್ನಲ್ಲೇ ಬರ್ತಾ ಇದೆ. ಹಾಗೆ ಮೇನ್ ಇಂಪಾರ್ಟೆಂಟ್ ಇಲ್ಲಿ ವೆಂಕಟ್ ಕೆ ನಾರಾಯಣ್ ಅವರು ವೃತ್ತಿಪರ ಜೀವನದಲ್ಲಿ ಯಶ್ ಅವರಿಗೆ ಆಪ್ತ ಸ್ನೇಹಿತರು ಅಂತ ಕೂಡ ಕೇಳಿ ಬರ್ತಾ ಇದೆ. ಈ ಒಂದು ಕಾರಣಕ್ಕೋಸ್ಕರ ಯಶ್ ಅವರ ಸಪೋರ್ಟ್ ಗಿಲ್ಲಿಗೆ ಈ ಒಂದು ರೀತಿ ಸಿಗಬಹುದು ಅನ್ನೋ ಎಲ್ಲ ಚಾನ್ಸಸ್ಗಳು ಇದೆ. ಇನ್ನೊಂದು ಈ ವಿಷಯ ಹೇಳಬೇಕು ಅಂತ ಅಂದರೆ, ಸಾಕಷ್ಟು ಜನರಿಗೆ, ಸಾಕಷ್ಟು ಹೊಸ ಪ್ರತಿಭೆಗಳಿಗೆ ಯಶ್ ಅವರು ಹೆಲ್ಪ್ ಮಾಡ್ತಾನೆ ಬರ್ತಾ ಇದ್ದಾರೆ. ಅದೇ ರೀತಿ ಕೂಡ ನಮ್ಮ
ಗಿಲ್ಲಿ ನಟ ಅವ್ರಿಗೂ ಕೂಡ ಹೆಲ್ಪ್ ಮಾಡಬಹುದು ಮುಂದಿನ ದಿನಗಳಲ್ಲಿ ಅನ್ನೋದು ಕೂಡ ತುಂಬ ಮುಖ್ಯಕರವಾದ ವಿಷಯ ಕೂಡ ಇಲ್ಲಿ ಕಂಡುಬರುತ್ತೆ. ಅದೇ ರೀತಿ ರಾಕಿಂಗ್ ಸ್ಟಾರ್ ಯಶ್ ಅವರೇ ಹೇಳ್ತಾರೆ, ಹಲವಾರು ಕಡೆ ಹೇಳ್ತಾರೆ ಈ ಒಂದು ಮಾತನ್ನು. ಆ ಮಾತು ತುಂಬ ಅಂದರೆ ತುಂಬ ವೈರಲ್ ಕೂಡ ಆಗತ್ತೆ. ಕೆಲವೊಂದಿಷ್ಟು ವಿಷಯಗಳಲ್ಲಿ ಎಲ್ಲರೂ ಕೂಡ ನಿಂತು ಆ ಒಂದು ಡೈಲಾಗನ್ನು ಹೇಳ್ತಾರೆ. ಇಲ್ಲಿ ಯಾರು ಹೀರೋಗಳನ್ನು ಹುಟ್ಟಿಸೋದಿಲ್ಲ, ನಮಗೆ ನಾವೇ ಹೀರೋ ಆಗಬೇಕು ಅನ್ನೋ ಒಂದು ಡೈಲಾಗ್ ಇದೆಯಲ್ಲ, ತುಂಬ ಫೇಮಸ್ ಡೈಲಾಗ್. ಅದೇ ರೀತಿ ಬೆಳ್ಕೊಂಡು ಬಂದಿದ್ದಾರೆ ಗಿಲ್ಲಿ ಅವರು. ಅವರಿಗೂ ಕೂಡ ಲಕ್ ಕೈ ಹಿಡೀಲಿ, ರಾಕಿಂಗ್ ಸ್ಟಾರ್ ಯಶ್ ಅವರು ಕೂಡ ಕೈ ಹಿಡೀಲಿ. ಮುಂದಿನ ದಿನಗಳಲ್ಲಿ ಆ ಒಂದು ಸಿನಿಮಾದ ಬಗ್ಗೆ ಯಶ್ ಅವರ ಒಂದು ಗೈಡ್ಲೈನ್ಸಲ್ಲಿ ಹೇಗೆ ಬರುತ್ತೋ, ಯಶ್ ಅವರು ಆ ಒಂದು ಸಿನಿಮಾಗೆ ತಮ್ಮ ಪ್ರೋತ್ಸಾಹ ಯಾವ ರೀತಿ ಕೊಡ್ತಾರೋ ಅನ್ನೋದ್ರ ಬಗ್ಗೆ ನಾವು ಕೂಡ ಕಾದು ನೋಡಬೇಕಾಗಿದೆ. ಇಲ್ಲಿ ನಿಜವಾದ ಪ್ರತಿಭೆಗೆ ಯಶಸ್ಸು ಸಿಕ್ಕೇ ಸಿಗತ್ತೆ. ಕರ್ನಾಟಕದ ಜನ ಕೂಡ ರಿಯಲ್ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದನ್ನು ಇಲ್ಲಿ ಎಲ್ಲರೂ ಕೂಡ ನೆನಪಿಟ್ಕೊಳ್ಬೇಕಾದಂತಹ ವಿಷಯನೇ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡಿ. ನಿಮ್ಮ ಒಂದು ಸಪೋರ್ಟ್ ನನಗೆ ಬೇಕು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ದಿಸ್ ವಿಡಿಯೋ. ಮತ್ತೆ ಸಿಗ್ತೀನಿ ಬೇರೆ ವಿಡಿಯೋದಲ್ಲಿ ಬೇರೆ ಅಪ್ಡೇಟ್ಸ್ಗಳಲ್ಲಿ. ಧನ್ಯವಾದಗಳು.